ಈ ವರ್ಷದ ರಥಸಪ್ತಮಿ ದಿನ ಇಷ್ಟು ಸ್ಪೆಷಲ್ ಆಗುತ್ತೆ ಅಂತ ಹೇಳಿ ನನ್ನ ಕನಸಲ್ಲೂ ಅನ್ಕೊಂಡಿರಲಿಲ್ಲ. ಸೊ ಬೆಳಗ್ಗೆ ಲೇಟ್ ಆಗಿದ್ರು ಕೂಡ ಪರವಾಗಿಲ್ಲ, ಒಳ್ಳೆ ಮನಸ್ಥಿತಿಯಿಂದ ಡೇನ ಸ್ಟಾರ್ಟ್ ಮಾಡಿದ್ವಿ. ಸೊ ಲೇಟ್ ಆಗಿದ್ರು ಎಲ್ಲ ಕೆಲಸಗಳು ಬೇಗ ಬೇಗ ಆಗಬೇಕು ಅಂತ ಹೇಳಿ ಪ್ರತಿಯೊಂದನ್ನು ಕೂಡ ಮುಗಿಸ್ಕೊಂಡ್ವಿ. ಮನೇಲಿ ಮಕ್ಕಳು ಕೂಡ ಅಷ್ಟೇ, ಒಬ್ಬರಾದ್ಮೇಲೆ ಒಬ್ರು ಫ್ರೆಶ್ ಅಪ್ ಆಗೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮನೇಲಿ ಮನೆ ಕ್ಲೀನಿಂಗ್ ಆಗಿರ್ಬೋದು, ಮತ್ತೆ ಕಿಚನ್ ಡೀಪ್ ಕ್ಲೀನಿಂಗ್ ಆಗಿರ್ಬೋದು, ಪ್ರತಿಯೊಂದು ಮುಗಿಸ್ಕೊಂಡು ಮಕ್ಕಳಿಗೆ ಇವತ್ತು ಎಕ್ಕೆ ಹೂ ಹಾಕಿ ಆ ನೀರಿನೊಂದಿಗೆ ಎಕ್ಕೆಯಲ್ಲಿ ಸ್ನಾನ ಕೂಡ ಮಾಡಿಸಿದೆ ಮೂವರ್ಗೂ. ದೆನ್ ನಾವು ಫ್ರೆಶ್ ಅಪ್ ಆಗಿ ನಾನು ಹೊರಗಡೆ ಶೂಟ್ ಇತ್ತು ಅದು ಮುಗಿಸ್ಕೊಂಡು ದೆನ್ ಮನೆಗೆ ಬಂದಿದ ತಕ್ಷಣ ಐಶು ಮತ್ತೆ ಮನು ಬಂದಿದ್ರು. ಅವ್ರದ್ದು ಕೂಡ ಕೆಲಸ ಮುಗಿಸ್ಕೊಂಡು ಸೀದಾ ಬಂಗಾರದ ಅಂಗಡಿಗೆ ಹೋಗಿ ನನ್ನ ಕನಸು ನೆನಸಾಗಿರುವಂಥ ದಿನ ಇವತ್ತು. ಅಲ್ಲಿಂದ ಬಂಗಾರ ಕೂಡ ತಗೊಂಡು ದೆನ್ ಮನೆಗೆ ಸೀದಾ ಬಂದು ನಾನು ಆಲ್ರೆಡಿ ಲೇಟ್ ಆಗಿದೆ ಅಂತ ಅಂದ್ಕೊಂಡು ಪ್ರತಿಯೊಂದು ಅರೇಂಜ್ಮೆಂಟ್ ಮಾಡಿ ಏನು ಹೋಗಿದ್ದೆ. ಇನ್ನು ತಡ ಮಾಡಿದೆ, ಕಸ ಹೊಡೆದು ನೀಟಾಗಿ ಅರೇಂಜ್ ಮಾಡಿಕೊಂಡು ಪೂಜೆ ಪ್ರತಿಯೊಂದು ಕೂಡ ರೆಡಿ ಮಾಡಿಕೊಂಡು ದೀಪಗಳು ರೆಡಿ ಮಾಡಿಕೊಂಡು ರಥಸಪ್ತಮಿಗೆ ಏನೇನೆಲ್ಲ ಆಚರಣೆ ಮಾಡ್ತೀನೋ ಪ್ರತಿಯೊಂದು ಕೂಡ ಆಚರಣೆ ಮಾಡಿ ಕೊನೆಗೆ ಸಂಕಲ್ಪ ಶತನಾಮಾವಳಿ ಆಗೋವರೆಗೂ ಪೂಜೆನ ಮುಗಿಸಿದ್ದಾಯಿತು. ಆಲ್ಮೋಸ್ಟ್ 2 hours. ಅಲ್ಲಿವರೆಗೂ ನನಗೆ ಡಿಸ್ಟರ್ಬೆನ್ಸ್ ಅನ್ನೋದೇ ಇರಲ್ಲ. ಪೂಜೆ ಅಂತ ಬಂತು ಅಂದರೆ ಹಂಗೆ ಮಾಡ್ತೀನಿ. ಆ್ಯಂಡ್ ಏನು ಸಕ್ಕತ್ತಿತ್ತು ಫ್ರೆಂಡ್ಸ್ ಇವತ್ತಿನ ದಿನ, ನನಗಂತೂ ಮರೆಯಲಾಗದ ದಿನ ಇವತ್ತು. ಪೂಜೆ ಎಲ್ಲ ಮುಗಿಸ್ಕೊಂಡು ಯಾವಾಗಪ್ಪ ಸರ ಹಾಕೊತೀನಿ ಅಂತ ಅನ್ಕೊತಾ ಇದ್ದೆ. ಸೊ ಜಯನ್ ಕೈಯಲ್ಲೇ ಹಾಕಿಸ್ಕೊಂಡೆ ಆ್ಯಂಡ್ ಫಸ್ಟ್ ಸೆಲ್ಫಿ ಕೂಡ ತಗೊಂಡೆ. ಆ್ಯಂಡ್ ಈ ಫುಲ್ ಲಾಗ್ನ ನೋಡಬೇಕು ಅಂದರೆ ಈಗಲೇ ಹೋಗಿ ನನ್ನ ಯೂಟ್ಯೂಬ್ ಚಾನಲ್ ಚೆಕ್ ಮಾಡಿ, ಬಿಕಾಸ್ ಫುಲ್ ಡೇ ಲಾಗ್ನ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ. ಆ್ಯಂಡ್ ಈ ಒಂದು ಮಿನಿ ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಕೀಪ್ ವಾಚಿಂಗ್, ಬಾಯ್.